ಕನ್ನಡ ಕಂಡಂಥ ಒಬ್ಬ ಜೀನಿಯಸ್ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್ ಅವರ ಇಬ್ಬರು ಅಸಾಧ್ಯ ಪ್ರತಿಭಾವಂತ ಶಿಷ್ಯರು ಅಂದ್ರೆ ಒಬ್ರು ಇಳೆಯರಾಜ, ಒಬ್ರು ವೈದ್ಯನಾಥ. ಅವರು ಸಂಗೀತ ನಿರ್ದೇಶನ ಮಾಡಿರುವಷ್ಟು ಚಿತ್ರಗಳನ್ನ ಇಂಡಿಯಾ ದೇಶದಲ್ಲಿ ಯಾರೂ ಈವರೆಗೆ ಮಾಡಿಲ್ಲ. ಜೀವದೇಶಂಕರು ಒಂಥರ ಆಶು ಕವಿತ್ವ. ನೀವು ಕೇಳಿದ ತಕ್ಷಣ ಒಂದು ಲೈನ್ ಹೇಳೋದು, 2 ನಿಮಿಷಕ್ಕೆ 3 ನಿಮಿಷಕ್ಕೆ 5 ನಿಮಿಷಕ್ಕೆಲ್ಲ ಹಾಡುಗಳು ಬರ್ತದೆ ಸರ್. ಒಂದು ಹಾಡಿಗೆ 3 ಚರಣ ಬೇಕಾದ್ರೆ 6 ಚರಣ ಬಂದ್ರೆ 30 ಬರೆಯೋದು. ತಗೋ ಯಾವ್ದು ಬೇಕಾದ್ರೆ ಭಗವದ್ಗೀತೆಯಲ್ಲಿ ಬಳಸಿರುವಂತಹ ಅಕ್ಷರಗಳೇ, ರಾಮಾಯಣದಲ್ಲಿ ಬಳಸಿರುವಂತಹ ಅಕ್ಷರಗಳೇ, ಮಹಾಭಾರತದಲ್ಲಿ ಬಳಸಿರುವಂತಹ ಅಕ್ಷರಗಳೇ, ಅಥವಾ ಪುರಂದರದಾಸರು ಬಳಸಿರುವಂತಹ ಅಕ್ಷರಗಳನ್ನೇ ಬೀದಿಯಲ್ಲಿ ಯಾವನೋ ಬೈತಾನಲ್ಲ ಅವನು ಬಳಸೋದು ಅವೇ ಅಕ್ಷರಗಳು. ಆ ಹಾಲ ಕಡಲ ಮೊಗೆದು ಕುಡಿಯುತ್ತ, ಆ ಶೇಷ ನೊಡಲ ಸಿಗಿದು ಬಿಸುಡುತ್ತ, ಆ ಶಂಖ ಚಕ್ರ ಕಡಿದು ಮುರಿದು ಎಸೆಯುತ್ತ, ಆ ನಿನ್ನ ಕಡೆ ಪುಡಿ ಪುಡಿ ಮಾಡಿ ಡಾ 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 ಯಾ ಬಿಡುತ್ತವೆ. ಸಾಮಾನ್ಯವಾದ ಒಂದು ಶಬ್ದ ಎಲ್ಲೆಲ್ಲೆಲ್ಲ ಬಳಕೆ ಆಗ್ತಿರುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬೈಗಳಿಗೆ ಬಳಕೆಯಾಗುವ ಅಕ್ಷರಗಳು ಅವೇ, ಭಜನೆಗೆ ಬಳಕೆಯಾಗುವ ಅಕ್ಷರಗಳು ಅವೇ. ಆದ್ರೆ ನೀವು ಯಾವ ಕ್ರಮದಲ್ಲಿ ಯಾವ ಭಾವದಲ್ಲಿ ಬಳಸ್ತೀರಿ ಅನ್ನೋದ್ರ ಮೇಲೆ ಅಕ್ಷರಗಳು ವ್ಯತ್ಯಾಸ ಆಗ್ತವೆ. ಭಗವದ್ಗೀತೆಯಲ್ಲಿ ಬಳಸಿರುವಂತಹ ಅಕ್ಷರಗಳೇ, ರಾಮಾಯಣದಲ್ಲಿ ಬಳಸಿರುವಂತಹ ಅಕ್ಷರಗಳೇ, ಮಹಾಭಾರತದಲ್ಲಿ ಬಳಸಿರುವಂತಹ ಅಕ್ಷರಗಳೇ, ಅಥವಾ ಪುರಂದರದಾಸರು ಬಳಸಿರುವಂತಹ ಅಕ್ಷರಗಳನ್ನೇ ಬೀದಿಯಲ್ಲಿ ಯಾವನೋ ಬೈತಾನಲ್ಲ ಅವನು ಬಳಸೋದು ಅವೇ ಅಕ್ಷರಗಳನ್ನ. ಆದರೆ ಅಕ್ಷರಗಳನ್ನು ಯಾವ ಕ್ರಮದಲ್ಲಿ ಮತ್ತು ಯಾವ ಅರ್ಥದಲ್ಲಿ ಬಳಸ್ತಾರೆ ಅನ್ನೋದ್ರ ಮೇಲೆ ಅಕ್ಷರಗಳು ಶೀಲವೋ ಅಶ್ಲೀಲವೋ ನಿರ್ಧಾರ ಆಗ್ತವೆ, ಸಭ್ಯವೋ ಅಸಭ್ಯವೋ ನಿರ್ಧಾರ ಆಗ್ತವೆ. ಮೈದೋರು ಅಂದ್ರೆ ಥಟ್ ಅಂತ ಹೇಳೋದು ಭಗವಂತ ಮೈದೋರು. ಮೈದೋರು ಪ್ರಿಯ ಮೈದೋರಿ ಮುಂದೆ ಸಹಕರಿಸು. ಭಗವಂತ ಸಹಕರಿಸಬೇಕಾದದ್ದು ಮುಂದೆ ಅವನನ್ನ ಮತ್ತೆ ಸಾಯುಜ್ಯಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಹಕರಿಸಬೇಕಾದದ್ದು. ಪ್ರಿಯತಮೆ ನನಗೆ ಮೈ ಸುಖಕ್ಕಾಗಿ ಸಹಕರಿಸಬೇಕು. ಮೈ ತೋರಿಸಿ ಮೈಯ ಸುಖಕ್ಕೆ ಸಹಕರಿಸು. ಮೈದೋರಿ ಮುಂದೆ ಸಹಕರಿಸು. ಆಮಾರ ನುರವಣೆ ಪರಿಹರಿಸು. ಶಿವನನ್ನ ಪ್ರಾರ್ಥನೆ ಮಾಡೋದು, ಭಗವಂತ ನೀನು ಮಾತ್ರ ಮನ್ಮಥನ ಬಾಧೆಯನ್ನು ಪರಿಹರಿಸಬಲ್ಲವನು. ಯಾಕಂದ್ರೆ ನೀ ಪರಿಹರಿಸ್ಕೊಂಡೆ. ಮಾರ ಅಂದ್ರೆ ಮನ್ಮಥ, ಉರವಣೆ ಅಂದ್ರೆ ನೋವು. ಆ ಮನ್ಮಥ ಕೊಡುವ ಬಾಧೆಯನ್ನ, ನೋವನ್ನ ಪರಿಹರಿಸಬಲ್ಲವನು ಭಗವಂತ ಶಿವ ನೀನೇ. ಪ್ರೀತಮರು ಹೇಳ್ತಿದ್ದಾರೆ, ನನಗೆ ಕಾಮಭಾವ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ಕಡಿಮೆ ಮಾಡೋದನ್ನ. ಪ್ರೇಮಾಮೃತವನ್ನು ನೀನುಣಿಸು. ಪ್ರೇಮಾಮೃತ ಭಗವಂತ ಭಕ್ತನು ಕೊಡೋದು ಪ್ರೇಮಾಮೃತವೇ, ಪ್ರಿಯತಮೆ ಪ್ರೇಮಿ ಕೊಡೋದು ಪ್ರೇಮಾಮೃತವೇ. ತನ್ಮಯಗೊಳಿಸು, ಮೈ ಮರೆಸು. ತನ್ಮಯ ಅನ್ನುವುದು ತತ್ಮಯ. ನಮ್ಮ ಫಿಲಾಸಫಿಯಲ್ಲಿ ತತ್ ಅಂದ್ರೆ ಪರವಸ್ತು, ತತ್ ಅದು ಅನ್ನೋದು. ತನ್ಮಯಗೊಳ್ಳೋದು ಅಂದ್ರೆ ಅದರಲ್ಲಿ ನಾನು ಲೀನವಾಗೋದು, ಅದು ತನ್ಮಯತೆ. ಇಲ್ಲಿ ತನ್ಮಯ ಅಂದ್ರೆ ಇಬ್ರು ಒಂದಾಗೋದು. ತನ್ಮಯಗೊಳಿಸು, ಮೈ ಮರೆಸು. ಮೈ ಮರೆಸು ಭಗವಂತನಿಗೆ ಹೇಳಿದಾಗ ನಾನು ನನ್ನನ್ನು ಮರೆತು ಬಿಡಬೇಕು, ನನ್ನ ಅಸ್ತಿತ್ವವನ್ನೇ ಬರೀಬೇಕು. ಪ್ರೀತಮೆ ಜೊತೆಯಲ್ಲೂ ಅಷ್ಟೇ, ಮೈ ಮರೆಸು. ಚಿನ್ಮಯ ಭಾವ ತುಂಬುತ್ತದೀವ ಜೀವ ಆನಂದ ಆನಂದ ಆನಂದವಾಗುತ್ತೆ. ನನಗೆ ಈ ಹಾಡಿನ ಸಾಹಿತ್ಯ ಕೇಳ್ತಕ್ಕಂಥ ರೋಮಾಂಚನ ಆಗಬೇಕು ಮಹೇಂದ್ರ, ರೋಮಾಂಚನ ಆಗಬೇಕು ಸಾಹಿತ್ಯದ ವಿದ್ಯಾರ್ಥಿಗೆ. ಎಂಥ ಎಂಥ ಅದ್ಭುತಗಳನ್ನ ಇವರು ಸೃಷ್ಟಿ ಮಾಡಿದ್ದಾರೆ ಅಂತ. ನಾನು ಇಲ್ಲಿ ಬರೀ ವಿದ್ವತ್ ಮಾತ್ರ ಕೆಲಸ ಮಾಡಿಲ್ಲ, ನಮ್ಮಲ್ಲಿ ಬೇಕಾದಷ್ಟು ಈ ಚಿತ್ರಕಾವ್ಯ ಇದೆ ಕನ್ನಡದಲ್ಲಿ. ಬಗೆ ಬಗೆಯಾಗಿ ಪದ್ಯ ಬರೆಯೋದು, ಹಿಂಗಿಂದ ಓದ್ಕೊಂಡು ಬಂದ್ರೆ ಅದೇ ಆಗಿರುತ್ತೆ ಮಾಡೋದು. ಅಂತ ಪದ್ಯಗಳಿದೆ. ಅದಕ್ಕೇನೋ ಒಂದು ಹೆಸರಿದೆ, ತಕ್ಷಣ ನೆನಪಾಗ್ತದೆ, ಹೇಳ್ತೀನಿ. ಆಮೇಲೆ ನನಗೆ ನನ್ನ ಗುರುಗಳು ವೆಂಕಟಾಚಲ ಶಾಸ್ತ್ರಿಗಳು ಹೇಳ್ತಾ ಇದ್ರು, ಹಿಂಗಿಂದ ಓದ್ಕೊಂಡು ಬಂದ್ರೆ ರಾವಣನ ಮಾತು, ಹಿಂಗಿಂದ ಓದ್ಕೊಂಡು ಬಂದ್ರೆ ಸೀತೆಯ ಉತ್ತರ. ಹಂಗ ಪದ್ಯ ಬರ್ತಿದ್ದಾರೆ. ಇವಕ್ಕೆಲ್ಲ ವಿದ್ವತ್ ಕೆಲಸ ಮಾಡ್ತಾರೆ, ಚಮತ್ಕಾರ ಇರ್ತದೆ. ಆದ್ರೆ ಇಲ್ಲಿ ಬರೀ ಚಮತ್ಕಾರ ಇಲ್ಲ, ಪ್ರತಿಭೆ ಕೆಲಸ ಮಾಡ್ತಾ ಇದೆ. ವಿದ್ವತ್ತನ್ನ ದಾಟಿ ಪ್ರತಿಭೆ ಕೆಲಸ ಮಾಡ್ತಾ ಇದೆ. ಒಂದು ಸಾಮಾನ್ಯರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಬರೆದಂತ ಸಿನಿಮಾ ಸಾಮಾನ್ಯತೆಯನ್ನು ಮೀರುತ್ತೆ. ನನ್ನ ಗೆಳೆಯ ನಾಟ್ಯಹಳ್ಳಿ ಚಂದ್ರಶೇಖರ್ ಉತ್ಸವ ಹೇಳ್ತಾ ಇದ್ರು, ಸಿನಿಮಾದಲ್ಲಿ ನಾನು ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ಸಾಹಿತ್ಯದ ಯಾವ್ಯಾವುದೋ ಸಾಮಗ್ರಿಯನ್ನು ಇಡ್ತೀನಿ, ಯಾರು ಗಮನಿಸಿಲ್ಲ ಅಂತ ಇಟ್ಕೊಳ್ಳಿ, ಪರವಾಗಿಲ್ಲ. ಯಾರು ಒಬ್ಬ ವಿಮರ್ಶಕ ಬರ್ತಾನೆ, ಯಾರೋ ಒಬ್ಬ ರಸಗ್ರಾಹಿ ಬರ್ತಾನೆ, ಅವನಿಗೋಸ್ಕರ ಮಾಡ್ತೀನಿ ನಾನು.
ಈಗ ಅವ್ರದ್ದು ಒಲವೇ ಜೀವನ ಲೆಕ್ಕಾಚಾರ ಅಂತ ಒಂದು ಸಿನಿಮಾ ಇದೆ. ಆ ಸಿನಿಮಾದಲ್ಲಿ ಅದು ಈ ಕ್ರಾಂತಿ, ಹುಸಿ ಕ್ರಾಂತಿಕಾರರು ಅದಕ್ಕೆ ಸಂಬಂಧಪಟ್ಟಂತ ಸಿನಿಮಾ. ಆ ಸಿನಿಮಾದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಸಿನಿಮಾದ ಪ್ರತಿ ಫ್ರೇಮ್ನಲ್ಲೂ ಎಲ್ಲಿಯಾದ್ರೂ ಒಂದು ಕೆಂಪು ಬಣ್ಣ ಇರುತ್ತೆ. ಕೆಂಪು ಬಣ್ಣವನ್ನ ಸಿನಿಮಾದ ಪ್ರತಿನಿಧಿಯಾಗಿ ಥೀಮ್ ಕಲರ್ ಆಗಿ ಯೂಸ್ ಮಾಡಿದ್ದಾರೆ. ಥೀಮ್ ಮ್ಯೂಸಿಕ್ ಯೂಸ್ ಮಾಡ್ತಿದ್ರಲ್ಲ, ಹಾಗೆ ಇವ್ರು ಥೀಮ್ ಕಲರ್ ಯೂಸ್ ಮಾಡಿದ್ದಾರೆ. ಸೊ ಸಿನಿಮಾದ ಫ್ರೇಮ್ನಲ್ಲಿ ನೀವು ಎಲ್ಲಿ ಒಂದು ಕಪ್ಪಾದ್ರೂ ಕೆಂಪುದಿರುತ್ತೆ, ಇಲ್ಲ ಒಂದು ಟೇಬಲ್ ಕೆಂಪುದಿರುತ್ತೆ, ಯಾವ್ದಾದ್ರು ಇಲ್ಲ ಹಾಕೊಂಡಿರೋ ಬಟ್ಟೆ ಯಾವುದೋ ಒಂದು ಕೆಂಪು ಇರುತ್ತೆ. ಇದು ಯಾವ ಮಹಾ ದೊಡ್ಡ ವಿಷಯ ಒಬ್ಬ ಸಾಮಾನ್ಯನಿಗೆ. ಆದ್ರೆ ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಮಾಡಬೇಕಾಗಿರೋ ಕೆಲಸ ನಾನು ಮಾಡ್ತೀನಿ. ಅದನ್ನು ಗುರುತಿಸೋಣ ಯಾರಾದ್ರೂ ಇರಲಿ, ಗುರುತಿಸ್ತಾರೆ ಮುಂದೆ ಯಾರಾದ್ರು. ನೋಡಿ, ಕುವೆಂಪು ಅವ್ರದ್ದು ಹಾಡಿದೆ. ಆ ಹಾಡು ಬಹಳ ಜನಕ್ಕೆ ಏನು ಅರ್ಥ ಆಗಿಲ್ಲ. ಮಾವನ ಮಗಳು ಸಿನಿಮಾ, ಎಷ್ಟು ಎಷ್ಟು ಚಂದವಾದ ಹಾಡು. ನಾನೇ ವೀಣೆ ನೀನೇ ತಂತಿ ಅವನೇ ವೈಣಿಕ ಅವನೇ ವೈಣಿಕ. ಇಲ್ಲಿರೋ ಅಕ್ಷರಗಳನ್ನು ಗಮನಿಸಿ, ವೀಣಾನಾದವನ್ನೇ ಕೊಡ್ತಾ ಇವೆ. ಬರೀ ನಕಾರ ವಕಾರಗಳಲ್ಲಿ ಮಾತ್ರ ಅಕ್ಷರಗಳನ್ನು ಜೋಡಿಸಿದ್ದಾರೆ. ನಾನೇ ವೀಣೆ ನೀನೇ ತಂತಿ ಅವನೇ ವೈಣಿಕ. ಎಷ್ಟು ನಕಾರಗಳಿವೆ ನೋಡಿ. ಈಗ ವೀಣೆ ನಾದ ಅಂದಾಗ ನಾವು ನ ನ ನ ನ ನ ನ ನ ನ ನ ಅಂತಾನೆ ಹೇಳ್ತೀವಿ, ಟಾಟಾ ಟಾಟಾ ಅಂತೀವ. ಆ ವೀಣೆಯ ನಾದಕ್ಕೆ ನಮ್ಮ ಹತ್ತಿರದ ಅಕ್ಷರ ನಾ ಅಲ್ವಾ. ಆಮೇಲೆ ಅಂಥದ್ದೊಂದನ್ನು ಬಳಸುವಾಗ ಅಕ್ಷರಗಳು ಎಷ್ಟು ಮೃದುವಾಗಿರ್ಬೇಕು ಅಂತ. ಮಿಡಿದ ನೆನಲು ರಸದ ಹೊನಲು ಬಿಂದು ಬಿಂದು ಸೇರಿ ಸಿಂಧು ನಾದರೂಪಕ ನಾದರೂಪಕ. ಭುವನವೆಲ್ಲ ಸವಿಯ ಸೊಲ್ಲ ಕವಿಯ ಗಾನ. ನನ್ನ ನಿನ್ನ ಹೃದಯ ಮೀನ ಕಲ್ಲಿ ಜೇನ ಸ್ವಗತ ಸ್ನಾನ ಅಮೃತ ಪಾನ. ಇದು ನಕಾರಗಳಲ್ಲೇ ಜಾಸ್ತಿ ಬರಿಬೇಕು ಅಂತ ಏನಾದ್ರು ಇತ್ತ ಗುರುತಿಸಿದ್ಯಾ? ಆದ್ರೆ ಕವಿಗೆ ಗುರುತಿಸಬಲ್ಲವರು ಯಾವನಾದ್ರು ಸಿಗ್ತಾನಪ್ಪ. ಒಂದು ಒಂದು ಮೃದುವಾದ ಸುಕುಮಾರವಾದ ಭಾವನೆಯನ್ನು ಕೊಡ್ಬೇಕಾದಾಗ ಈ ಅಕ್ಷರಗಳು ನಮ್ಮಲ್ಲಿ ನ ನ ಲ ಯ ವ ಬರೆಯುವಾಗ ಇದು ಸಂಗೀತಕ್ಕೆ ಹೊಂದುತ್ತೆ ಅನ್ನುವ ಕಲ್ಪನೆ ಕವಿಗಿತ್ತ ಅಂತ ಕುವೆಂಪುಗೆ ಇದ್ದೇ ಇರಬೇಕು. ಯಾಕೆಂದ್ರೆ ಕುವೆಂಪುದೊಂದು ಮಾತಿದೆ, ನಿಮ್ಗೆ ಗೊತ್ತಿರಬೇಕು. ಕವಿಗೆ ಕರ್ಣಂ ಪ್ರಮಾಣಂ ವ್ಯಾಕರಣಂ ಅಲ್ಲ. ಕವಿಗೆ ಕರ್ಣಂ ಪ್ರಮಾಣಂ. ನಾನು ಪದ್ಯ ಬರೆದ್ರೆ ನನಗೆ ಪ್ರಮಾಣ ಇನ್ನೊಬ್ಬನ ಕಿವಿ. ಆ ಕಿವಿ ತಗೋಬೇಕಾದನ್ನ, ವ್ಯಾಕರಣ ಅಲ್ಲ. ವ್ಯಾಕರಣ ಕರೆಕ್ಟ್ ಆಗಿದೆಯಾ, ಕರ್ತೃಪದ ಕ್ರಿಯಾಪದ ಎಲ್ಲ ಇದಾವ, ಲಘು ಗುರು ಎಲ್ಲ ಸರಿಯಾಗಿ ಬರ್ತಾ ಇದೆಯಾ? ಅಲ್ಲ. ಕವಿಗೆ ಕರ್ಣಂ ಪ್ರಮಾಣಂ ವ್ಯಾಕರಣ ಮಲ್ತು. ವ್ಯಾಕರಣ ಮೇಕೆಂಬೆ ಮರೆಯುವುದಕ್ಕೆ ಕಲಿತು. ಇದು ಕವಿಗೆ ತನಗೆ ಗೊತ್ತಿಲ್ಲದ ಹಾಗೆ ಹೇಗೆ ಹೃದಯಸ್ಥವಾಗಿರುತ್ತೆ ಅಂದ್ರೆ, ಇಂಥದ್ದೊಂದು ಭಾವ ಆ ಅಕ್ಷರಗಳ ಜೊತೆಗೆ ಬರುತ್ತೆ. ಆ ಹಾಲ ಕಡಲ ಮೊಗೆದು ಕುಡಿಯುತ್ತ ಆ ಶೇಷ ನೋಡಲ ಸಿಗಿದು ಬಿಸಿಡುತ್ತ ಆ ಶಂಖ ಚಕ್ರ ಕಡಿದು ಮುರಿದು ಎಸೆಯುತ್ತ ಆ ನಿನ್ನ ಕಡೆ ಪುಡಿ ಪುಡಿ ಮಾಡಿ ಡಾ 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 ಯಾ ಬಿಡುತ್ತವೆ. ಯಾಕೆಂದ್ರೆ ಅಲ್ಲದು ಒಂದು ಘೋರವಾದ ಅಭಿವ್ಯಕ್ತಿ, ಅದು ಒಂದು ಕರ್ಕಶವಾದಂತಹ ಅಭಿವ್ಯಕ್ತಿ. ಅದಕ್ಕೆ ಈ ಡಕಾರ ರಕಾರಗಳ ಕೆಲಸ ಮಾಡ್ತಾರೆ. ಮೃದುವಾಗಿದ್ದಾಗ ಈ ಶಬ್ದಗಳು ಕೆಲಸ ಮಾಡ್ತಾರೆ. ಮಾತು ಬಂತು ಅಂತ ಈಗಲೇ ಹೇಳ್ಬಿಡ್ತೇನೆ. ರಾಜ ನನ್ನ ರಾಜ ಸಿನಿಮಾದ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್. ಕನ್ನಡ ಕಂಡಂಥ ಒಬ್ಬ ಜೀನಿಯಸ್ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್. ಜಿ ಕೆ ವೆಂಕಟೇಶ್ ಅವರ ಇಬ್ಬರು ಅಸಾಧ್ಯ ಪ್ರತಿಭಾವಂತ ಶಿಷ್ಯರು ಅಂದ್ರೆ, ಒಬ್ರು ಇಳೆಯರಾಜ, ಒಬ್ರು ವೈದ್ಯನಾಥ. ಇಬ್ರು ಅದ್ಭುತವಾದ ಸಂಗೀತ ನಿರ್ದೇಶಕರು. ಇಳೆಯರಾಜ ಈಗ ಅವರ ರೆಪ್ಯುಟೇಷನ್ ಏನಂದ್ರೆ, ಅವರು ಸಂಗೀತ ನಿರ್ದೇಶನ ಮಾಡುವಷ್ಟು ಚಿತ್ರಗಳನ್ನ ಇಂಡಿಯಾ ದೇಶದಲ್ಲಿ ಯಾರೂ ಈವರೆಗೆ ಮಾಡಿಲ್ಲ. 1300-1400 ಸಿನಿಮಾಗಳು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಅಂಥದ್ದೊಂದು ಭಿತ್ತಿ ನಿರ್ಮಾಣವಾದದ್ದು ಅವರಲ್ಲಿ ಜಿ ಕೆ ವೆಂಕಟೇಶ್.
ಅವ್ರು ಯಾವಾಗಲೂ ನೆನೆಸ್ಕೊತಿರ್ತಾರೆ. ಇಳೆಯರಾಜ ಅವರು ಎಷ್ಟೋ ಮಾತುಗಳಲ್ಲಿ ನನಗೆ ಸಂಗೀತ ಅನ್ನೋದು ಹೇಗಿರಬೇಕು, ಅಕ್ಷರಗಳು ಹೇಗಿರಬೇಕು, ಲಯ ಹೇಗಿರಬೇಕು, ಯಾವ ಯಾವ ವಾದ್ಯಗಳನ್ನ ಹೇಗೆ ಬಳಸಬೇಕು ಅಂತ ಹೇಳ್ಕೊಟ್ಟಿದ್ದು ನನ್ನ ಗುರುಗಳು ಜಿ ಕೆ ವೆಂಕಟೇಶ್ ಅಂತಾರೆ. ಇನ್ನೊಬ್ರು ವೈದ್ಯರು ನೋಡಿ, ನನಗೆ ಬಹಳ ಕುತೂಹಲದ ವಿಷಯ ಇದು. ರಾಜನನ್ನ ರಾಜ ಸಿನಿಮಾದಲ್ಲಿ ಒಂದು ಪ್ರಣಯ ಗೀತೆ ಇದೆ, ಡ್ಯೂಯೆಟ್ ಅಲ್ಲ, ಪ್ರಣಯ ಗೀತೆ. ಒಬ್ಬ ಪ್ರೇಮಿ ಅವನ ಪ್ರೇಮ ನಿವೇದನೆ ಮಾಡೋದು, ತನ್ನ ಪ್ರಿಯತಮಗೆ ಹೇಳ್ತಾನೆ. ಅದಕ್ಕೆ ಇದು ಸೀಕ್ವೆನ್ಸ್. ಆದರೆ ಆ ಪ್ರೇಮಿ ಇದಾನಲ್ಲ, ಅವನು ನಿಜವಾದ ಪ್ರೇಮಿ ಅಲ್ಲ, ಅವನು ಡೋಂಗಿ. ಇವಳು ಶ್ರೀಮಂತನ ಮಗಳು ಅಂತ ಬಂದಿದ್ದಾನೆ. ಸಾಮಾನ್ಯ ನೋಡಿ, ಈ ಡೋಂಗಿ ಪ್ರೇಮ ಮಾಡೋರು ನಾಟಕ ಸ್ವಲ್ಪ ಜಾಸ್ತಿ ಆಡ್ತಾನೆ, ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾರೆ, ತುಂಬಾ ಸಾಫ್ಟ್ ಆಗಿರ್ತಾರೆ. ಅದರಿಂದಾಗಿಯೇ ಇಲ್ಲಿಯ ಪ್ರೇಮದಲ್ಲಿ ಒಂಥರ ಈ ಟಪಾಗುಚ್ಚಿ ಹಾಡಿಲ್ಲ, ಬಹಳ ಸಾಫ್ಟ್ ಆದಂಥದ್ದು ಒಂದು ಟ್ಯೂನ್ ಕೊಟ್ಟಿದ್ದಾರೆ ಜಿ ಕೆ ವೆಂಕಟೇಶ್. ಇಂಜಿನಿಯರಿಂಗ್ ನೋಡಿ ಹೆಂಗಿದೆ ಅದು. ನಿಮಗೆ ನಾನು ನಾನ ಅಂತ ಹೇಳಿದ್ರೆ ಇದೊಂದು ವಿಷಾದ ಗೀತೆ ಇರ್ಬೋದು ಅಂತ ಅನ್ಸುತ್ತಲ್ವ, ಪ್ರೇಮ ಗೀತೆ ಅಂತ ಅನ್ಸುತ್ತ. ಈ ಮಂತ್ರ ಸಂಚಾರ ಇದೆಯಲ್ಲ, ಒಂದು ವಿಷಾದ ಗೀತೆ ಅಂತ ಅನ್ಸುತ್ತೆ. ಅದಕ್ಕಿಂತ ಮಿಗಿಲಾಗಿ ಒಂದು ಪ್ರೇಯರ್ ಸಾಂಗ್, ಮತ್ತೆ ಬಹಳ ಸಾಫ್ಟ್ ಆದಂಥ ಭಾವ. ಇವನು ಡೋಂಗಿ ಪ್ರೇಮಿ ಆದ್ರಿಂದ ಅವ್ನು ಇಂಪ್ರೆಸ್ ಮಾಡಬೇಕಾಗಿರೋದ್ರಿಂದ ಇವನು ಬಹಳ ಏನು ರಿದಮಿಕ್ ಆಗಿ ಹಾಡಲ್ಲ, ಬೇಕಂತಾನೆ ಈ ಥರದ್ದು ಟ್ಯೂನ್ ಮಾಡಿದ್ದಾರೆ. ಆಮೇಲೆ ಚಿ ಉದಯಶಂಕರ್ ಅದಕ್ಕೆ ಹಾಡು ಬರೆದಿದ್ದಾರೆ. ಚಿ ಉದಯಶಂಕರ್ ಒಂಥರ ಆಶು ಕವಿತ್ವ. ನೀವು ಕೇಳಿದ ತಕ್ಷಣ ಒಂದು ಲೈನ್ ಹೇಳೋದು ಅಂತ. 2 ನಿಮಿಷಕ್ಕೆ 3 ನಿಮಿಷಕ್ಕೆ 5 ನಿಮಿಷಕ್ಕೆಲ್ಲ ಹಾಡುಗಳು ಬರೆದಿದ್ದಾರೆ. ನಾನು ಕೇಳಿದ್ದೀನಿ, ಒಂದು ಹಾಡಿಗೆ 3 ಚರಣ ಬೇಕಾದ್ರೆ 6 ಚರಣ ಬರೆದ್ರೆ 30 ಬರೆಯೋದು. ತಗೋ ಯಾವ್ದು ಬೇಕಾದ್ರೆ ಯಾವ್ದು ಆಯ್ತಾ. ಅವ್ರ ಹಾರ್ಮೋನಿಯನ್ನಲ್ಲೋ ವೀಣೆಯನ್ನಲ್ಲೋ ನುಡಿಸಿದ್ರು. ಆಗ ಉದಯಶಂಕರ್ ಬಹುಶಃ ಈ ಥರದೊಂದು ಸಾಲು, ಬಾರೆ ನನ್ನ ಮೋಹಿನಿ ಅಂತ ಬರ್ತದೆ. ಸಂಗೀತಗಾರನ ಕಿವಿಗಳು ಹೇಗಿರ್ತವೆ ಅಂದರೆ, ಜಿ ಕೆ ವೆಂಕಟೇಶ್ ಉದಯಶಂಕರ್ಗೆ ಹೇಳ್ತಾರೆ, ಶಂಕರ್, ಈ ಸಂಚಾರ ಇದೆಯಲ್ಲ, ಈ ಸಂಚಾರದಲ್ಲಿ ಉಕಾರ ತುಂಬಾ ಮಧುರವಾಗಿ ಕೇಳಿಸುತ್ತೆ. ಉಕಾರಗಳಲ್ಲಿ ಹಾಡುಗಳಿಗೆ ಅಕ್ಷರಗಳನ್ನ ಉಕಾರದಲ್ಲಿ ಉಪಯೋಗಿಸಿ ಅಂತಾರೆ. ಇದೊಂಥರ ಅವಧಾನ ಕಲೆ. ಉಕಾರದಲ್ಲಿ ಒಂದು ಹಾಡುಗಳನ್ನ, ಅಕ್ಷರಗಳನ್ನ, ಪದಗಳನ್ನ ಬರೀರಿ. ಉದಯಶಂಕರ್ ಎಷ್ಟು ಜನ ಅಂದರೆ ಉಕಾರದಲ್ಲೇ ಬರ್ತಾರೆ. 100 ಕಣ್ಣು ಸಾಲದು ನಾನಿನ್ನ ನೋಡಲು, 100 ಮಾತು ಸಾಲದು ಈ ಅಂದ ಬಣ್ಣಿಸಲು, 100 ಕಣ್ಣು ಸಾಲದು. ಪ್ರತಿಭೆ ಮತ್ತು ಜಾಣತನ ಅಲ್ಲ, ಇದು ಪ್ರತಿಭೆಯ ಕೆಲಸ. ಪ್ರತಿಭೆಯ ಕೆಲಸ ಅಂದ್ರೆ ಸಂಗೀತಗಾರನಿಗೆ ಅಕ್ಷರಗಳು ಕೂಡ, ಯಾವ ಅಕ್ಷರಗಳಿದ್ರೆ ಆ ಅಕ್ಷರ ಅದು ಮಧುರವೋ ಅಥವಾ ಇನ್ನೊಂದು ಆ ಕೇಳಿಸುತ್ತೆ ಅನ್ನೋದು ಗೊತ್ತಿರುತ್ತೆ. ಆಮೇಲೆ ಚರಣಕ್ಕೆ ಬಂದಾಗ ಇದೆ, ಲಾ 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 ಅಂತಿದೆ. ಸ್ವರ ಸ್ವಲ್ಪ ತಾರಶ್ರುತಿ ಹೋಗುತ್ತೆ. ಆವಾಗ ಅವರೇ ಹೇಳ್ತಾರೆ, ಇಲ್ಲಿ ಆ ಬರ್ಲಿ ಚೆನ್ನಾಗಿರುತ್ತೆ ಅಂತ, ಊ ಬೇಡ. ಅದಕ್ಕೆ ಅವರು ಯಾರ ಕನಸ ಕನ್ಯೆಯೋ ಶೃಂಗಾರ ಕಾವ್ಯವೋ, ಈ ಆ ಓ ಇವು ತಾಳದಲ್ಲಿ ಚೆನ್ನಾಗಿ ಕೇಳಿಸ್ತವೆ ನೋಡಿ. ಈ ಹೊಳೆವ ಕಣ್ಣ ನೋಟ, ಮುಂಗುರುಳ ತೂಗುವಾಟ, ಈ ಚೆಲುವ ಮೈಯ ಮಾಟ. ಮತ್ತೆ ಮಂತ್ರ ಬಂತಲ್ವಾ, ಬಂಗಾರದ
ಸಿಂಗಾರಿ ಕಂಡು ಮೂಕನಾದೆನು. ರೋಮಾಂಚನ ಆಗಲ್ವಾ ಮಹೇಂದ್ರ? ಮೂಕನಾದೆನು ಮತ್ತೆ ಉಕಾರ ನೋಡಿ. ಅಂದ್ರೆ ಇದು ಡೈನಮಿಕ್ಸ್ ಆಫ್ ಎ ಸಾಂಗ್. ನಮಗೆ ಹಾಡು ಮನಸ್ಸಿಗೆ ತಾಗತ್ತೆ, ಯಾಕೆಂದ್ರೆ ನಮಗೆ ಗೊತ್ತಾಗದೇ ಇರ್ಬೋದು. ತುಂಬಾ ಸಾಮಾನ್ಯ ಓದುಗರಿಗೆ ಈ ಹಾಡು ನನ್ಗೆ ಯಾಕೆ ಇಷ್ಟ ಆಗ್ತಾ ಇದೆ ಅಂತ ಗೊತ್ತಾಗದೇ ಇರ್ಬೋದು. ಆದರೆ ಸ್ವಲ್ಪ ಸಾಹಿತ್ಯಾಸಕ್ತಿ ಇರೋರು, ಸ್ವಲ್ಪ ಮೀಮಾಂಸೆನ ಓದ್ಕೊಂಡವರು ಆಲೋಚನೆ ಮಾಡ್ತಿದ್ರೆ ಒಂದೊಂದು ಹಾಡಿಗೂ ಈ ಥರದೊಂದು ಡೈನಮಿಕ್ಸ್ ಇರುತ್ತೆ.